ಹಾಗೆ ಅರ್ಪಿತಲ್ಲಿ ಅವಳಾಗ್ಲೇ ಮನೆಗೆ ಹೋದ್ಲಲ್ಲ. ಹೌದಾ? ಇಷ್ಟೊತ್ತಲ್ಲ ಯಾಕೆ ಅವಳನ್ನು ವಿಚಾರಿಸ್ತಿದ್ದೀರಾ? ಆರ್ತಿಯವರು ಲೈನಲ್ಲಿದ್ದಾರೆ. ಅರ್ಪಿತಾ ಹತ್ರ ಮಾತಾಡಬೇಕು ಅಂದ್ರು, ಅದಕ್ಕೆ ಕೇಳಿದೆ. ಆರ್ತಿಯವರೇ, ಅರ್ಪಿತಾ. ಹಲೋ. ಗಂಡ ಹೆಂಡತಿ ಮಧ್ಯೆ ವಾರ ಆಗಲೇ ಸ್ಟಾರ್ಟ್ ಆಗಿದೆ. ಹಲೋ ಹಲೋ. ಕೇಳಿಸ್ತಾ ಇದೆ. ಅರ್ಪಿತಾ ನಿಜವಲ್ಲೂ ಅವಳು ಮನೆಗೆ ಹೊಟ್ಟೋಗಿದ್ದಾಳೆ. ಆಯ್ತು, ಅರ್ಥ ಆಯ್ತು. ನಾನು ಫೋನ್ ಇಡ್ತೀನಿ. ಆರ್ತಿಯವರೇ, ನನ್ನ ಮಾತು ಕೇಳಿ. ಕೇಳಕ್ಕಿನ್ನೇನು ಉಳಿದಿಲ್ಲ. ಇನ್ನು ಮುಂದೆ ನೀವು ನನ್ನ ನೋಡೋಕ್ಕೂ ಬರಬೇಡಿ, ಫೋನು ಮಾಡಬೇಡಿ. ಕಣ್ಣೀರು ತಂತಾನೆ ಹೊರಬಂತೆ. ಹಳೇದನ್ನೆಲ್ಲ ಮರೆತು ನಾವು ಮತ್ತೆ ಪುನರ್ವಿವಾಹ ಆಗ್ತಾ ಇದೀವಿ ಅನ್ಕೊಳ್ಳೋಣ. ಮರೆಯಾಯ್ತೆ. ಕಣ್ಣೀರು ತಂತಾನೆ ಹೊರಬಂತೆ. ಕನಸೆಲ್ಲೋ ಕೈ ಜಾರಿ ಮರೆಯಾಯ್ತೆ. ಮಾರ್ನಿಂಗ್ ಸರ್. ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ಮು? ಇಲ್ಲೇ ಬರ್ತಿದ್ದೆ, ಅದಕ್ಕೆ ಪಿಕ್ ಮಾಡಲಿಲ್ಲ. ಇವತ್ತು ದಿನಕ್ಕಿಂತ 5 ನಿಮಿಷ ಬೇಗ ಬಂದಿದ್ದೀನಿ ಸರ್. ವಿಷಯ ಅದಲ್ಲ. ನಿನ್ನೆ ರಾತ್ರಿ ಆರ್ತಿಯವ್ರಿಗೆ ಫೋನ್ ಮಾಡಿದ್ದೆ, ಕೋಪದಲ್ಲಿದ್ರು. ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಯಾಕೆ, ಏನು ವಿಷಯ? ನನಗೆ ಗೊತ್ತಿಲ್ಲ ಸರ್. ಸುಳ್ಳು ಹೇಳ್ಬೇಡ. ಏನು ವಿಷಯ ಅಲ್ಲದೆ ಆರ್ತಿಯವ್ರು ಯಾಕೆ ನೀನೇನು ಕೇಳ್ತಾರೆ? ರಾತ್ರಿ ನನ್ನ ಫೋನಿಗೆ ಆರ್ತಿಯವ್ರು ಫೋನ್ ಮಾಡಿದ್ರಾ? ಮಾಡಿದ್ರು. ನೀನು ರಿಸೀವ್ ಮಾಡಿದ್ಯಾ? ಹೌದು ಸರ್. ಏನು ಕೇಳಿದ್ರು ಅವರು? ನೀವೆಲ್ಲಿದ್ದೀರಾ ಅಂತ ಕೇಳಿದ್ರು. ಬೆಡ್ರೂಮಲ್ಲಿ ಇದ್ದೀರಾ ಅಂತ ಹೇಳಿದೆ. ಇನ್ನೇನು ಕೇಳಿದ್ರು? ನಿಮಗೆ ಫೋನ್ ಕೊಡಕ್ಕೆ ಹೇಳಿದ್ರು ಸರ್. ಮತ್ತೆ ಯಾಕೆ ಫೋನ್ ಕೊಡಲಿಲ್ಲ ನನಗೆ? ಅದು ರಾತ್ರಿ ಹೊತ್ತು ನಾನು ನಿಮ್ಮ ಬೆಡ್ರೂಮಿಗೆ ಬರೋದು ಚೆನ್ನಾಗಿರಲ್ಲ ಅಂತ. ನೀನು ಬರ್ತಿದ್ರೆ ಬೇರೆಯವ್ರ ಕೈ ಕೊಟ್ಟು ಕಳಿಸ್ಬೇಕಾಗಿತ್ತು. ಅದು ಹೊಳಿಲಿಲ್ಲ ಸರ್, ಸಾರಿ. ಹೋಗ್ಲಿ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ದೆ? ಆರ್ತಿ ಮೇಡಮು ತುಂಬ ಕೋಪ ಮಾಡ್ಕೊಂಡಿದ್ರಲ್ಲ, ನನಗೆ ಭಯ ಆಗೋಯ್ತಲ್ಲ. ಫೋನ್ನ ಡಿಸ್ಕನೆಕ್ಟ್ ಮಾಡೋದಕ್ಕೆ ಯಾವುದೋ ಬಟನ್ ಒತ್ತಿದೆ, ಸ್ವಿಚ್ ಆಫ್ ಆಗೋಯ್ತು. ಇಲ್ಲೇ ನನ್ನ ಮುಖ ನೋಡ್ಕೊಂಡು ಏನು ನಿಂತಿದ್ಯಾ? ಹೋಗು, ಸಾಕ್ಷಿಗೆ ಸ್ಕೂಲಿಗೆ ರೆಡಿ ಮಾಡು. ಯಾಕೆ ಬಾಬಾ ಬೆಳಗ್ಗೆ ಬೆಳಗ್ಗೆ ಅಪ್ಸೆಟ್ ಆಗಿದ್ದೀರಾ? ಕೇಳಿಸ್ಕೊಂಡಿಲ್ಲ ಈ ಅರ್ಪಿತಾ ಮಾಡ್ರ ಅವಾಂತರ. ಆರ್ತಿಯವರು ನೀನು ಸ್ವಲ್ಪ ಸಾಫ್ಟ್ ಆಗಿ ನನ್ನ ಜೊತೆ ಈ ಮನೆಗೆ ಬರೋದಕ್ಕೆ ರೆಡಿ ಆಗ್ತಿದ್ದಾರೆ. ಅಷ್ಟರಲ್ಲಿ ಇವಳೇನೋ ಒಂದು ಟೈಮ್ ಬಂದ್ಬಿಡ್ತಾಳೆ, ಎಲ್ಲ ಹಾಳಾಗೋಗು. ಆರ್ತಿಯವ್ರ ಫೋನಲ್ಲಿ ಅದೇನು ಕೇಳಿದ್ರು, ಇವಳು ಅದೇನು ಹೇಳಿದ್ನೋ ನನಗಂತೂ ಗೊತ್ತಾಗ್ತಲ್ಲ.
ಅವ್ರ ನನ್ನ ಹತ್ರ ಫೋನಲ್ಲಿ ಮಾತಾಡೋದಕ್ಕೂ ರೆಡಿ ಇಲ್ಲ. ಫೋನ್ ಎತ್ತಿದ ತಕ್ಷಣ ಅರ್ಪಿತಾ ಫೋನ್ ಕೊಡು, ಅವಳ ಹತ್ರನೇ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ನನಗಂತೂ ಇದ್ರ ಬಗ್ಗೆ ಯೋಚನೆ ಮಾಡಿ ರಾತ್ರಿಯಿಂದ ತಲೆ ಕೆಟ್ಟೋಗ್ತಿದೆ. ಆರ್ತಿ ಅವ್ರನ್ನ ಮನೆಗೆ ಕರ್ಕೊಂಬರೋಣ ಅನ್ನೋಷ್ಟರಲ್ಲಿ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಈ ಪೆದ್ದಿ ಅರ್ಪಿತಾ ಫೋನಲ್ಲಿ ಅದು ಏನೇನು ಮಾತಾಡಿದಾಳೋ ಏನೋ, ಅದಕ್ಕೆ ಆರ್ತಿ ಅವರು ಬೇಜಾರು ಮಾಡ್ಕೊಂಡಿರ್ಬೇಕು. ಭಾವ, ನೀವೊಂದು ಕೆಲಸ ಮಾಡಿ, ಡೈರೆಕ್ಟ್ ಆಗಿ ಆರ್ತಿ ಅವ್ರ ಮನೆಗೆ ಹೋಗಿ ಫೇಸ್ ಟು ಫೇಸ್ ಮಾತಾಡಿ. ಆಗ್ಲೇ ಪ್ರಾಬ್ಲಮ್ ಸಾಲ್ವ್ ಆಗೋದು. ನೀನು ಹೇಳ್ತಾ ಇರೋದು ಸರಿಯಾಗಿ. ನಾನೇ ಆರ್ತಿ ಅವ್ರ ಮನೆಗೆ ಹೋಗಿ ಅವ್ರ ಮುಂದೆ ಕೂತು ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಡ್ಬಂದಿರ್ತೀನಿ. ಅದಷ್ಟು ಸುಲಭ ಇಲ್ಲ ಬಾಬಾ. ಆರ್ತಿ ಈ ಮನೆಗೆ ಬರೋಕ್ಕೆ ನಾನು ಬಿಟ್ಬಿಡ್ತೀನ? ಖಂಡಿತ ಬಿಡಲ್ಲ. ಹೋಗಿ ಹೋಗಿ, ಕಾದಿದೆ ನಿಮಗೆ ಡಿವೋರ್ಸ್. ಆರ್ತಿ, ಏನೇ ಇನ್ನು ಮಲ್ಗೆ ಇದೆಯಾ? 7:45 ಆದಿತ್ಯನ ಸ್ಕೂಲಿಗೆ ಕಳಿಸ್ಬೇಕು. ಯಾಕೆ ಹುಷಾರಿಲ್ವಾ? ಅಮ್ಮ ಇಲ್ಲಮ್ಮ, ರಾತ್ರಿಯೆಲ್ಲ ತುಂಬ ತಲೆನೋವ್ತಾ ಇತ್ತು, ಅದಕ್ಕೆ ನಿದ್ದೆ ಬಂದಿಲ್ಲ. ನಿನಗೆ ಯಾಕೆ ನಿದ್ದೆ ಬಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೂರ್ಯ ಅವ್ರ ಹತ್ರ ಮನೆಗೆ ಬರಲ್ಲ ಅಂತ ಹೇಳ್ಬಾರ್ದಿತ್ತು ಅಂತ ಅನಿಸ್ತಾ ಇದೆ ಅಲ್ವಾ ಈಗ? ಸರಿ, ನೀ ರೆಸ್ಟ್ ತಗೋ, ನಾನೇ ಆದಿತ್ಯನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಹಾಂ ಸರಿಮ್ಮ. ಸಾಕ್ಷಿ ಪುಟ್ಟಿ, ಬಾ ಬೇಗಮ್ಮ, ಲೇಟ್ ಆಯ್ತು. ನೀನೇ ಲೇಟಾಗಿ ಹೋಗ್ತೀಯ, ಆಮೇಲೆ ಸ್ಕೂಲ್ಗೆ ಅಷ್ಟೇ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಅರ್ಪಿತಾ, ನೋಡಿ, ಸ್ಕೂಲ್ ಹತ್ರ ಆರ್ತಿ ಅವ್ರು ಬಂದಿರ್ಬೋದು. ಅವ್ರು ಬಂದು ಅಲ್ಲಿ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರೆ ನೀವು ಅವ್ರ ಹತ್ರ ವಾಪಸ್ ಮಾತಾಡೋಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಬಾಯ್ ಪುಟ್ಟ. ಬಾಯ್. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಕೇಳಕ್ಕಿನ್ನೇನು ಉಳಿದಿಲ್ಲ. ಇನ್ನು ಮುಂದೆ ನೀವು ನನ್ನ ನೋಡೋಕ್ಕೂ ಬರಬೇಡಿ, ಫೋನು ಮಾಡಬೇಡಿ. You're calling is switched off right now. ಆರ್ತಿ ಅವರೇ,
ಆರ್ತಿ ಅವರೇ, ಏನಿವತ್ತು ಅಡ್ರೆಸ್ ತಪ್ಪಿಯಲ್ಲಿ ಬಂದಿರೋ ಹಾಗಿದೆ. ನೆನ್ನೆ ರಾತ್ರಿ ಫೋನ್ ಮಾಡಿದಾಗ ನನ್ನ ಮೇಲೆ ಮಾತಾಡಬೇಡಿ, ಇನ್ನೊಂದು ಸತಿ ನನಗೆ ಫೋನ್ ಮಾಡಬೇಡಿ ಅಂತ ಹೇಳಿದ್ರಿ. ಅಷ್ಟೊತ್ತು ಕೋಪ ನನ್ನ ಮೇಲೆ ಯಾಕೆ? ನನ್ನ ಕೋಪದ ಕಾರಣ ಇಟ್ಕೊಂಡು ನಿಮ್ಗೇನಾಗಬೇಕಾಗಿದೆ ಬಿಡಿ. ಹೌದು, ನೀವೊಬ್ಬರೇ ಬಂದ್ಬಿಟ್ಟಿದ್ದೀರಾ, ಅವಳು ಬಂದಿಲ್ವಾ? ಯಾರು? ಅದೇ ನಿಮ್ಮ ಮಗಳ ಕೇರ್ ಟೇಕರು, ನಿಮ್ಮ ಪರ್ಸನಲ್ ಸೆಕ್ರೆಟರಿ. ಆರ್ತಿ ಅವರೇ ಪ್ಲೀಸ್, ಅರ್ಪಿತಾ ನನ್ನ ಮಗಳು ಕೇರ್ ಟೇಕರ್ ಅಷ್ಟೇ, ನನ್ನ ಪರ್ಸನಲ್ ಸೆಕ್ರೆಟರಿ ಅಂತ ಯಾಕಂತ ಇದ್ದೀರಾ? ನೀವು ತುಂಬ ಇನ್ನೋಸೆಂಟ್ ಥರ ಬಿಹೇವ್ ಮಾಡಬೇಡಿ ಸೂರ್ಯವರೇ. ನಿಮ್ಮ ಮೊಬೈಲಿಗೆ ಕಾಲ್ ಮಾಡಿದೆ ನಾನು ನಿನ್ನೆ, ಅವಳೇ ರಿಸೀವ್ ಮಾಡಿದ್ರು. ತುಂಬ ಫ್ಲೆಕ್ಸಿಬಲ್ ಆಗಿರೋ ಕೆಲಸದವಳು. ಮಗಳೂ ಲಾಲಿ ಹಾಡು ಮಲಗಿಸ್ತಾಳೆ, ಅವರಪ್ಪನೂ ಲಾಲಿ ಹಾಡು ಮಲಗಿಸ್ತಾಳೆ. ಆರ್ತಿ ಅವರೇ, ಯಾಕೆ ಹೀಗೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅರ್ಪಿತಾ ನಮ್ಮ ಮನೆ ಕೆಲ್ಸದವಳು ಅಷ್ಟೇ. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನೆನ್ನೆನೆ ಕಾಲ್ ಮಾಡಿದೆ, ಆದರೆ ಅವಳು ನಿಮ್ಮ ಬೆಡ್ರೂಮಿಗೆ ಬಂದು ನಿಮ್ಮ ಫೋನ್ ರಿಸೀವ್ ಮಾಡೋಷ್ಟು ಹತ್ರ ಬಿಟ್ಟಿದ್ದೀರಾ. ನಿಮ್ಮ ಹತ್ರ ಮಾತಾಡಬೇಕು ಅಂತಂದ್ರೆ ಫೋನ್ನ ಸ್ವಿಚ್ ಆಫ್ ಮಾಡ್ತಾರೆ. ಕೆಲಸದವ್ರಿಗೆ ಯಾರು ಇಷ್ಟೊಂದು ಸಲಿಗೆ ಕೊಡಲ್ಲ. ಆರ್ತಿ ಅವರೇ ನೋಡಿ, ನಾನು ನನ್ನ ಫೋನ್ನ ಮರೆತು ಹಾಲಲ್ಲೇ ಇಟ್ಟು ಹೋಗಿದ್ದೆ. ಅವಾಗ ಸುಳ್ಳು ಹೇಳ್ಬಿಡಿ. ನೀವು ಮರ್ತು ಹೋಗಿರ್ಲಿಲ್ಲ. ನಿಮಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವಳ ಹತ್ರ ಫೋನ್ ಕೊಟ್ರಿ. ನೀವು ನಿಮಗೆ ಫೋನ್ ಕೊಡು ಅಂತಂದ್ರೆ ಅವಳು ಸ್ವಿಚ್ ಆಫ್ ಮಾಡಿಟ್ಲು. ಬರೀ ಕೆಲಸದವರಾದ್ರೆ ಈ ರೀತಿ ಮಾಡಲ್ಲ. ನಿಮ್ಮ ಸಪೋರ್ಟ್ ಇರೋದ್ರಿಂದನೇ ಅವಳಿಗೆ ಈ ರೀತಿ ಎಲ್ಲ ಮಾಡೋಕ್ಕೆ ಧೈರ್ಯ ಬರೋದು. ದಯವಿಟ್ಟು ಆರ್ತಿ ಅವರೇ, ನೀವು ಹೇಳ್ತಿರೋ ಹಾಗೆ ನಾನು ಯಾವ ಸಪೋರ್ಟು ಅವಳು ಕೊಟ್ಟಿಲ್ಲ. ನೀವು ಫೋನ್ ಮಾಡಿದಾಗ ನನ್ನ ಫೋನ್ನ ನಾನು ಹಾಲಲ್ಲಿ ಮರ್ತಿಟ್ಟು ಹೋಗಿದ್ದೆ. ನಾನು ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಅವಾಗ ಅವಳು ಫೋನ್ ರಿಸೀವ್ ಮಾಡಿದ್ದಾಳೆ, ಮಾತಾಡಿದ್ದಾಳೆ. ಅದಕ್ಕೆ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಆಗಿರೋದು. ನಿಜವಾಗ್ಲೂ ಇಷ್ಟನ ನಡೆದಿದ್ದು? ಸತ್ಯವಾಗ್ಲೂ ಇಷ್ಟೇ ಆಗಿದ್ದು. ನನ್ನ ಮಗಳು ಸಾಕ್ಷಿ ಮೇಲೆ ಆಣೆಗೂ. ಪಾರ್ಕ್ನಲ್ಲಿ ನಿಮ್ಮ ಹತ್ರ ಮಾತಾಡಿದ ಮೇಲೆ ನೀವು ಹೇಳಿದನ್ನೆಲ್ಲ ಯೋಚನೆ ಮಾಡಿದೆ. ನಿಮ್ಮ ಜೊತೆ ಮತ್ತೆ ಮನೆಗೆ ವಾಪಸ್ ಬರಬೇಕು ಅಂತ ಅನಿಸಿತ್ತು. ಅದಕ್ಕೆ ನಾನು ನಿಮ್ಮ ಮೊಬೈಲಿಗೆ ಫೋನ್ ಮಾಡಿದೆ. ನೀವು ರಿಸೀವ್ ಮಾಡಿಲ್ಲ, ಆದರೆ ಅವಳು ರಿಸೀವ್ ಮಾಡಿದ್ರು. ಅದಕ್ಕೆ ನನಗೆ ಸ್ವಲ್ಪ ಇರಿಟೇಟ್ ಆಯಿತು. ನನ್ನ ಬ್ಯಾಡ್ ಟೈಮು ಏನೋ ಗೊತ್ತಿಲ್ಲ ಆರ್ತಿ ಅವರೇ. ನಾವಿಬ್ರು ಕಾಂಪ್ರಮೈಸ್ ಆಗಿ ಜೊತೆಯಲ್ಲಿರಬೇಕು ಅನ್ನೋಷ್ಟರಲ್ಲಿ ಈ ಅರ್ಪಿತಾಯಿಂದ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಆದರೆ ಅವಳು ಒಳ್ಳೆಯವಳು ಆರ್ತಿ ಅವರೇ. ಅವಳು ಇನ್ನೋಸೆನ್ಸಿಂದ ಇದೆಲ್ಲ ಆಗ್ತಿರೋದು ಅಷ್ಟೇ. ಇಷ್ಟು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ತಡ್ಕೊಳ್ಳೋ ಅಷ್ಟು ಗಟ್ಟಿ ಇಲ್ವಾ ನಮ್ಮ ಸಂಬಂಧ? ನನ್ನ ಮೇಲೆ ನಂಬಿಕೆ ಇಲ್ವಾ ಆರ್ತಿ ಅವರೇ ನಿಮಗೆ? ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಪ್ರಾಬ್ಲಮ್ ಆಗಲ್ಲ ಅನ್ನೋದು ನನಗೆ ಗೊತ್ತು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಅರ್ಪಿತ ನಡವಳಿಕೆ ಯಾಕೋ ನನಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಾಗ್ಲೆಲ್ಲ ಅವಳೇ ಇರ್ತಾಳೆ. ಏನೋ ಇವತ್ತೇ ನಿಮ್ಮೊಬ್ಬರನ್ನೇ ನಾನು ನೋಡ್ತಾ ಇದ್ದೀನಿ. ನೋಡಿ, ಇನ್ನು ಯಾವತ್ತೂ ನೀವು ಅವಳ ಜೊತೆ ಹೊರಗಡೆ ಕಾಣಿಸ್ಕೊಳ್ಬಾರ್ದು. ಸರಿ ಆಯಿತು, ಖಂಡಿತವಾಗ್ಲೂ ಬರಲ್ಲ. ಮತ್ತೆ ಯಾಕೆ ಅವಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ? ಅವಳನ್ನ ಕೆಲಸದಿಂದ ತೆಗಿರಿ. ಆರ್ತಿಯವರೇ, ನೀವು ಮನೆ ಬಿಟ್ಟು ಹೋಗಾದ್ಮೇಲೆ ಸಾಕ್ಷಿನ ನೋಡ್ಕೊಳ್ಳೋದಕ್ಕೆ ಅಮ್ಮ ಅಪಾಯಿಂಟ್ ಮಾಡ್ಕೊಂಡಿರೋದು. ನಾನು ಮನೆಗೆ ಬರಬೇಕು ಅಂದ್ರೆ ಅವಳು ಮನೇಲಿ ಇರಬಾರ್ದು. ನಾನು ಮನೆಗೆ ಬಂದ್ಮೇಲೆ ಸಾಕ್ಷಿನ ನಾನೇ ನೋಡ್ಕೋತೀನಲ್ಲ, ಅವಳಿಗೆ ಬೇಕು. ಸರಿ ಆಯ್ತು, ಒಟ್ಟಿನಲ್ಲಿ ನೀವು ಮನೆಗೆ ಬಂದರೆ ಅಷ್ಟೇ ಸಾಕು. ಮೇಡಮ್, ನೀನು ಇಲ್ಲಿಗೆ ಯಾಕೆ ಬಂದೆ? ಸರ್, ಆರ್ತಿ ಮೇಡಮ್ಮು ಫೋನ್ ಮಾಡಿದಾಗ ನಾನು ನಿಮಗೆ ಫೋನ್ ಕೊಡಲಿಲ್ಲ ಅಲ್ವಾ, ಅದಕ್ಕೆ ಅವ್ರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೇನೋ, ಸಾರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಓ, ನಾನು ಮುಂದೆ ಹೋಗಿರ್ತೀನಿ, ನೀವು ಸ್ವಲ್ಪ ಹೊತ್ತು ಬಿಟ್ಟು ಬಾ ಅಂತೇಳಿ ಹೇಳಿದ್ದೀರಾ? ಇಲ್ಲ ಆರ್ತಿಯವರೇ, ಅವಳು ಇಲ್ಲಿಗೆ ಬರ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬೇಕಾದ್ರೆ ಅವಳನ್ನೇ ಕೇಳಿ. ಹೌದು ಮೇಡಮ್, ಸೂರ್ಯ ಸರ್ ಎಲ್ಲಿ ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಇಲ್ಲಿಗೆ ಬರ್ತಿದ್ದೀನಿ ಅಂತಲೂ ಅವ್ರು ಬಾಯಿ ಮುಚ್ಚಿ ಸಾಕು. ಅವಳ ಕೈಗೆ ಬೇವಿನ ಕಾಯಿ ಸಾಕ್ಷಿ. ಕಣ್ಮುಂದೆ ಇಷ್ಟೆಲ್ಲ ನಡೀತಿದ್ರು ಇನ್ನೇನು ಕೇಳಿಕೊಳ್ತಿದೆ? ಈಗ ತಾನೇ ಹೇಳ್ತಾ ಇದ್ರಿ ಇವಳು ನಮ್ಮಿಬ್ರು ಮತ್ತೆ ಬರಲ್ಲ ಅಂತ. ಎಷ್ಟು ಸುಳ್ಳು ಹೇಳಕ್ ಕಲ್ತಿದ್ದೀರಾ ಸೂರ್ಯವ್ರೆ ನೀವು? ಸುಳ್ಳು ಹೇಳ್ತಿಲ್ಲ ಆರ್ತಿಯವರೇ. ನೋಡಿ, ಅವಳಿಂದ ಆಗಿರೋ ನಮ್ಮಿಬ್ರು ಮಧ್ಯೆ ಕನ್ಫ್ಯೂಷನ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಬಂದಿದ್ದಾಳೆ. ಹೌದು ಮೇಡಮ್, ನನಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳಾಗಿದೆ. ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ಸೂರ್ಯ ಸರ್ದೇನೂ ತಪ್ಪಿಲ್ಲ. ಕೇಳಿಸ್ಕೊಂಡ್ರಾ? ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ? ಪ್ಲೀಸ್ ಬನ್ನಿ, ಮನೆಗೆ ಹೋಗೋಣ.
ನನಗೆ ಸ್ವಲ್ಪ ಟೈಮ್ ಬೇಕು. ಸರಿ, ನಿನ್ನ ಮನಸ್ಸಿನ ಮೇಲೆ ಒತ್ತಡ ಹಾಕೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಒಂದು ವಿಷಯ, ನಾವಿಬ್ರು ಒಂದಾಗೋದ್ರಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಕಾಯ್ತಿದೆ, ನಮ್ಮೆರಡೂ ಮನೆ ನೆಮ್ಮದಿ ಕಾಯ್ತಿದೆ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಮಸ್ತೆ. ಓ ಸೂರ್ಯ, ಏನಿಲ್ಲಿ? ಹೀಗೆ ಇಲ್ಲಿಂದ ಹೋಗ್ತಿದ್ದೆ, ನಿಮ್ಮನ್ನ ನೋಡ್ದೆ, ಮಾತಾಡ್ಸೋಣ ಅಂತ ಬಂದೆ. ಹೇಗಿದ್ದೀರಾ? ಪರವಾಗಿಲ್ಲ. ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಆಂಟಿ. ಮನೇಲಿ ಎಲ್ರು ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ರಾಖಿ ಚೆನ್ನಾಗಿದ್ದಾಳ? ರಾಕಿನೂ ಚೆನ್ನಾಗಿದ್ದಾಳೆ. ಅವಳು ನನಗೆ ಫೋನೇ ಮಾಡಲ್ಲ ಸೂರ್ಯ. ನಾನ್ ಫೋನ್ ಮಾಡಿದ್ರು ಅಷ್ಟೇ 2 ನಿಮಿಷ ಮಾತಾಡ್ತಾಳೆ, ಬಿಸಿ ಇದೀನಮ್ಮ ಅಂತ ಕಟ್ ಮಾಡ್ತಾಳೆ. ಮನೆಗ್ ಬನ್ನಿ, ಕಾಫಿ ಕುಡ್ಕೊಂಡು ಹೋಗಿ. ಅಯ್ಯೋ ಇಲ್ಲ, ಕೆಲಸ ಇದೆ, ಹೊರಡ್ಬೇಕು. ಆಕ್ಚುಲಿ ಆಂಟಿ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು, ಇಫ್ ಯು ಡೋಂಟ್ ಮೈಂಡ್. ಯಾವ ವಿಷಯ? ಆಂಟಿ, ನಾನು ಈ ವಿಷಯ ಕೇಳ್ತಾಯಿನಿ ಅಂತ ಬೇಜಾರು ಮಾಡ್ಕೊಬೇಡಿ. ರಾಕಿ ಇವತ್ತೊಂದು ಕಾರ್ ತೊಗೊಂಡು, ಅದಕ್ಕೆ ನೀವೇನಾದರೂ ದುಡ್ಡು ಕೊಟ್ರಾ? ಓ, ಕಾರ್ ತಗೊಂಡ್ಬಿಟ್ಲ ಅವಳು? ನಾನು ಅದಕ್ಕೆ ದುಡ್ಡು ಕೊಡ್ಲಿಲ್ಲ. ನನ್ನ ಹತ್ರ ಏನೋ ದುಡ್ಡು ಕೇಳಿದ್ಲು, ಕೊಟ್ರೆ ಸುಮ್ಮನೆ ಖರ್ಚು ಮಾಡ್ಕೊಳ್ತಾಳೆ ಅಂತ ಕೊಡ್ಲಿಲ್ಲ. ಬೇರೆ ಯಾರ ಹತ್ರನೂ ಅರೇಂಜ್ ಮಾಡ್ಕೊಂಡಿರ್ಬೇಕು. ಮತ್ತೆ ಮನೇಲಿ ನೀವು ದುಡ್ಡು ಕೊಟ್ರಿ ಅಂತ ಹೇಳಿದ್ಲು. ನನ್ನ ಹತ್ರ ಇಸ್ಕೊಂಡೆ ಅಂತ ಹೇಳಿದ್ಲಾ? ಇಲ್ಲ ಸೂರ್ಯ, ನಾನು ಕೊಡ್ಲಿಲ್ಲ. ಮತ್ತೆ ಮನೇಲಿ ಸುಳ್ಳು ಯಾಕೆ ಹೇಳಿದ್ಲು? ಬೇರೆಯವ್ರ ಹತ್ರ ತಗೊಂಡಿದ್ದೀನಿ ಅಂತ ಹೇಳಕ್ಕೆ ಸಂಕೋಚ ಆಗಿರ್ಬೇಕು, ಅದಕ್ಕೆ ನನ್ನ ಹತ್ರ ತಗೊಂಡಿದ್ದೀನಿ ಅಂತ ಹೇಳಿದಾಳಷ್ಟೇ. ಪರವಾಗಿಲ್ಲ ಬಿಡಿ, ಬೇರೆ ಕಡೆ ಲೋನ್ ತಗೊಂಡಿದ್ರೆ ಹೇಳಿ, ನಾನೇ ತೀರಿಸ್ತೀನಿ. ಈಗ ಕೇಳಿದೆ ಅಂತ ಬೇಜಾರು ಮಾಡ್ಕೊಬೇಡಿ ಆಂಟಿ. ಖಂಡಿತ ಇಲ್ಲಪ್ಪ, ಅವಳೀಗ ನಿಮ್ಮನೆ ಸೊಸೆ, ನೀವು ವಿಚಾರಿಸೋದ್ರಲ್ಲಿ ತಪ್ಪೇನಿಲ್ಲ. ನಾನಿನ್ನು ಬರ್ತೀನಿ. ಸರಿಯಪ್ಪ. ಹೇಳಮ್ಮ. ಹೇಳ್ಬೇಕಾದಳು ನೀನು. ನಾನೇನು ಹೇಳ್ಬೇಕು? ಕಾರ್ ತಗೊಳಕ್ಕೆ ದುಡ್ಡೆಲ್ಲಿಂದ ಬಂತು ಅಂತ. ಎಲ್ಲಿಂದನೋ ಬಂತು, ನೀನಂತೂ ಕೊಟ್ಟಿಲ್ಲ ತಾನೆ, ಈಗ ಯಾಕೆ ಹೇಳ್ತಿದ್ಯಾ? ನೋಡು, ನೀನು ನನ್ನ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಸೂರ್ಯನ ಬಾಯಿ ಮುಚ್ಚಕ್ಕಾಗಲ್ಲ. ಸೂರ್ಯ ಸಿಕ್ಕಿದ್ದ, ನಿಮ್ ಮಗಳು 5 ಲಕ್ಷ ಕೊಟ್ಟು ಕಾರ್ ತಗೊಂಡಿದ್ದಾಳಲ್ಲ, ಆ ದುಡ್ಡು ನೀವು ಕೊಟ್ರ ಅಂತ ಕೇಳ್ದ. ಸೂರ್ಯ ನಿನ್ನ ಹತ್ರ ಬಂದು ನಾನು ಕಾರ್ ತಗೊಂಡ್ರ ವಿಷಯ ಕೇಳಿದ್ರ? ಹೌದು. ಇಲ್ಲದೆ ಇದ್ರೆ ಈ ವಿಷಯ ನನ್ಗೆ ಹೇಗೆ ಗೊತ್ತಾಗ್ತಾ ಇತ್ತು? ನೀನೇನು ಹೇಳ್ದೆ ಅದಕ್ಕೆ? ಕೊಟ್ಟಿಲ್ಲ ಅಂದೆ. ಯಾಕಮ್ಮ ಹಾಗೆ ಹೇಳಕ್ ಹೋದೆ? ನಾನೇ ಕೊಟ್ಟಿದ್ದೆ ಅಂತ ಹೇಳಕ್ಕಾಗ್ಲಿಲ್ವಾ ನಿನ್ಗೆ? ಕೊಡದೇ ಇರೋ ದುಡ್ಡನ್ನ ಕೊಟ್ಟೆ ಅಂತ ಹೇಗೆ ಹೇಳಕ್ ಸಾಧ್ಯ? ನೀನ್ ಹೇಳಿದ್ರೆ ನಾನು ಇವತ್ತು ಸೂರ್ಯಂಗ್ ಹಾಗೆ ಹೇಳ್ತಿದ್ದೆ. ನನ್ಗೇನ್ ಕನ್ಸ ಬಿದ್ದಿತ್ತು ಅವನು ಬಂದು ನಿನ್ನ ಹತ್ರ ಎನ್ಕ್ವೈರಿ ಮಾಡ್ತಾನೆ ಅಂತ? ಸೂರ್ಯ ನಿನ್ ಮಾತನ್ ಕೇಳ್ದೆ, ನನ್ನ ಹತ್ರ ಯಾಕೆ ಕೇಳ್ದ? ಹೊಟ್ಟೆ ಕಿಚ್ಚು, ಅದಕ್ಕೆ ಆ ರೀತಿ ಮಾಡ್ತಾ ಇರೋದು. 11 ರೂಪಾಯಿಗೂ ಅವ್ರ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೋಬೇಕು ಅನ್ನೋದು ಅವ್ರ ಆಸೆ. ಅವ್ರ ಸಹಾಯ ಇಲ್ಲದೆ ನನ್ನ ಸ್ವಂತ ಪ್ರಯತ್ನದಿಂದ ಕಾರ್ ತಗೊಂಡೆ ನೋಡು, ಅದನ್ನ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಏನೋ ಅಮ್ಮ, ಅವ್ನು ವಿಚಾರಿಸಿದ ರೀತಿ ನೋಡಿದ್ರೆ ನಂಗೆ ಯಾಕೋ ಹೆದರಿಕೆ ಆಯ್ತು, ಅದಕ್ಕೆ ಕೇಳ್ದೆ ಕಣೆ. ನಿನ್ ಮಗಳು ನ್ಯಾಯವಾದ ದಾರಿಲೇ ಕಾರ್ ತಗೊಂಡ್ರದು. ನೀನ್ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಇವ್ರನ್ನ ನಾನ್ ವಿಚಾರಿಸ್ಕೋತೀನಿ. ಆದ್ರೂ ನೀನು ಒಂದ್ ಮನೆ ಸೊಸೆ, ಹುಷಾರಾಗಿ ಹ್ಯಾಂಡ್ಲ್ ಮಾಡು. ಯಾರ ಹತ್ರ ಸಾಲ ಮಾಡಿದ್ಯಾ ಹೇಳೆ, ನಾನೇ ತೀರಿಸ್ತೀನಿ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ದೆ ತಾನೆ. ನನ್ಗೇನಾದ್ರು ದುಡ್ಡು ಬೇಕಾದ್ರೆ ನಿನ್ನ ಹತ್ರನೇ ಬರ್ತೀನಿ. ಈಗ ಫೋನ್ ಇಡು. ಸರಿ ಅಮ್ಮ, ಬಾಯ್. ಸೂರ್ಯ, ನನ್ನ ಪಕ್ಕೇನೆ CID ಕೆಲಸ ಶುರು ಮಾಡಿದ್ಯಾ? ಈ ರಾಕಿ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನೋಡ್ತಾ ಇರು.
ಸೂರ್ಯ. ಹಲೋ ಸರ್, ಏನು ವಿಷಯ? ಕಿಡ್ನಾಪರ್ಸ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಇಲ್ಲ ಸೂರ್ಯ, ತುಂಬ ಕ್ಲೆವರಾಗಿ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆದರೂ ಬಿಡಲ್ಲ, ಅವ್ರನ್ನ ಹಿಡಿತೀನಿ. ಏನು ವಿಷಯ? ತುಂಬ ಅರ್ಜೆಂಟಾಗಿ ಮಾತಾಡಬೇಕು ಅಂದರೆ? ಸರ್, ಆ್ಯಕ್ಚುಲಿ ಕಿಡ್ನಾಪರ್ಸ್ ಬಗ್ಗೆ ನನಗೆ ಒಂದು ಸಣ್ಣ ಕ್ಲೂ ಸಿಕ್ಕಿದೆ. ಸಣ್ಣ ಕ್ಲೂನ? ಏನದು? ಸರ್, ಈ ನೋಟಿನ ಬಂಡಲು ಆ ರ್ಯಾನ್ಸಮ್ ಅಮೌಂಟ್ ಜೊತೆ ಕೊಟ್ಟಿದ್ದೆ. ಮತ್ತೆ ಇದೇ ಬಂಡಲು ನನ್ನ ತಮ್ಮನ ಹೆಂಡತಿ ರಾಕಿ ಕೈಗೆ ಬಂದಿದೆ. ಅದೇಗ ಅಷ್ಟು ಶೂರಾಗಿ ಹೇಳ್ತೀರಾ? ಇಲ್ಲಿರೋ ಅರ್ಶನದ ಕಲೆ ನೋಡಿ ಸರ್. ನಾನು ಕೊಟ್ಟಿದ್ದ ರ್ಯಾನ್ಸಮ್ ಅಮೌಂಟಲ್ಲೂ ಒಂದು ಬಂಡ್ಲಿಗೆ ಇದೆ ಅರ್ಶನದ ಕಲೆ ಇತ್ತು. ಇದನ್ನು ನನ್ನ ತಮ್ಮನ ಹೆಂಡತಿ ರಾಕಿ ಒಂದು ಕಾರ್ ತೊಗೊಳೋದಕ್ಕೆ ಕೊಟ್ಟಿದ್ದಾಳೆ. ರಾಕಿ ಅಂದರೆ ಅವತ್ತು ಕಿಡ್ನಾಪರ್ ಹತ್ರ ಹಣ ತೊಗೊಂಡೋದ್ರಲ್ಲ, ಅವರೇ ತಾನೇ? ಹೌದು ಸರ್. ಅವ್ರ ಹತ್ರ ಈ ಹಣ ಹೇಗೆ ಬಂತು? ಸರ್, ರಾಕಿ ಇದನ್ನು ಅವ್ರ ತಾಯಿ ಕೊಟ್ಟರು ಅಂತ ಹೇಳಿ, ಬಟ್ ಅವ್ರ ತಾಯಿ ಕೇಳಿದಾಗ ನಾನು ಕೊಟ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ತಮ್ಮನ ಹೆಂಡತಿ ರಾಕಿ ಅವ್ರಿಗೂ ಕಿಡ್ನಾಪರ್ಗೂ ಕನೆಕ್ಷನ್ ಇದೆ ಅಂತ ಹೇಳ್ತೀರಾ? ಸರ್, ನಾನು ರಾಕಿ ಮೇಲೆ ಅನುಮಾನ ಪಡ್ತಿಲ್ಲ, ಆದರೆ ಅವ್ರ ತಾಯಿ ಕೇಳಿದಾಗ ಇಷ್ಟು ದೊಡ್ಡ ಅಮೌಂಟು ನಾನು ಅವಳು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ರಾಕಿ ಏನೋ ನಮ್ಮಿಂದ ಮುಚ್ಚಿಡ್ತೀಯ ಸರ್. ಈ ದುಡ್ಡು ರಾಕಿ ಅವ್ರ ಕೈಗೆ ಹೇಗೆ ಬಂತು ಅಂತ ಪತ್ತೆ ಮಾಡಿದ್ರೆ ಕಿಡ್ನಾಪರ್ ಮೂಲ ಗೊತ್ತಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ ಸೂರ್ಯ? ಹೌದು ಸರ್. ಹೇಗಾದರೂ ಮಾಡಿ ಆ ಕಿಡ್ನಾಪರ್ಸ್ನ ಕಂಡುಹಿಡಿಯಲೇಬೇಕು. ನನ್ನ ಮಗುನ ಕಿಡ್ನಾಪ್ ಮಾಡಿ 25 ಲಕ್ಷ ತೊಗೊಂಡಿದ್ದಾರೆ. ಸುಮ್ಮನೆ ಬಿಡಬಾರ್ದು ಸರ್ ಅವ್ರನ್ನ.